ನನಗೇನೋ ಬೆಳ್ಳಿ ವ್ರತ ಮಾಡೋ ಸ್ಥಿತಿಲಿ ಇರ್ತಾಳೆ ಅಂತ ಅನಿಸ್ತಿಲ್ಲ. ಮಾವ, ಬೆಳ್ಳಿ ಬೆಳ್ಳಿ ನೀನ್ಯಾಕೆ ನಡ್ಕೊಂಬರೋದಕ್ಕೆ ಹೋದೆ? ಮಾವ, ನನ್ನ ಕೈಲಿ ಸಾಧ್ಯ ಆಗುತ್ತೆ. ನಾನು ವ್ರತ ಮಾಡೇ ಮಾಡ್ತೀನಿ. ಬೆಳ್ಳಿ, ಈಗಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ರಿಸ್ಕ್ ಬೇಡ. ಇವತ್ತು ನಿನ್ನ ಪಟ್ಟು ಕಷ್ಟನೇ ನನ್ನಿಂದ ನೋಡೋದಕ್ಕಾಗ್ತಿರ್ಲಿಲ್ಲ. ತುಂಬ ಸಂಕಟ ಆಗ್ತಿತ್ತು. ಮತ್ತೆ ನೀನು ನಾಳೆ ಕಷ್ಟಪಡ್ದಿನ ನನ್ನಿಂದ ನೋಡೋದಕ್ಕಾಗಲ್ಲ ಬೆಳ್ಳಿ. ಹಾಗಂತ ವ್ರತನ ಅರ್ಥದಲ್ಲೇ ಬಿಟ್ಬಿಡಕ್ಕಾಗುತ್ತಾ? ಬೆಳ್ಳಿ, ಒಂದು ವಿಷಯ ಅರ್ಥ ಮಾಡ್ಕೊ. ಈ ಆಸ್ತಿ ಅಂತಸ್ತು ಏನೇ ಹೋದ್ರು ಮತ್ತೆ ಸಂಪಾದನೆ ಮಾಡ್ಬೋದು. ಆದರೆ ನಿಂಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನೇನು ಮಾಡ್ಬೇಕು ಬೆಳ್ಳಿ? ಮಾವ, ನಾನೀಗ ಸುಧಾರಿಸಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಪೂರ್ತಿಯಾಗಿ ಗುಣ ಆಗಿರ್ತೀನಿ. ನೋಡು, ನಾಳೆ ನಿಮಗೆ ನಡೀಬೇಕಾದ್ರೆ ಮಾತ್ರ ವ್ರತ ಮಾಡೋದಕ್ಕೆ ನಾನು ಒಪ್ಕೋತೀನಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ವ್ರತ ಮಾಡೋ ಹಾಗಿಲ್ಲ. ಮುತ್ತು, ನೀನು ಅನಗತ್ಯವಾಗಿ ತಲೆ ಕೆಡಿಸ್ಕೋತಾ ಇದೆಯಾ? ಬೆಳ್ಳಿ ಹುಷಾರಾಗಿದ್ದೀನಿ ಅಂತ ಹೇಳ್ತಿದ್ದಾಳಲ್ವಾ? ನೋಡು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾಳೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಡಾಕ್ಟರ್ ಹೇಳಿದ್ರಲ್ವಾ? ಮಾವ, ನಿಮಗೆ ಮಹಾಸ್ವಾಮಿಗಳ ಮೇಲೆ ನಂಬಿಕೆ ಇದೆ ಅಲ್ವಾ? ಹಾಂ, ತುಂಬಾ ಇದೆ. ಹಾಗಾದರೆ ನನಗೋಸ್ಕರ ಒಂದೇ ಒಂದು ಕೆಲಸ ಮಾಡಿ. ಮಹಾಸ್ವಾಮಿಗಳಿಗೆ ನನ್ನ ಕಾಲು ಆದಷ್ಟು ಬೇಗ ಗುಣ ಮಾಡಿ ಅಂತ ಮೆಸೇಜ್ ಕಳಿಸಿ. ನಾನು ರಾತ್ರಿ ಮಹಾಸ್ವಾಮಿಗಳನ್ನ ನನ್ನ ಕಾಲು ಗುಣ ಮಾಡಿ ಅಂತ ಕೇಳ್ಕೊತೀನಿ. ನೀವೇ ನೋಡ್ತೀರಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಸಂಪೂರ್ಣವಾಗಿ ಗುಣ ಆಗಿರ್ತೀನಿ. ಮಾವ, 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 ಎದ್ದೇಳಿ, ಎದ್ದೇಳಿ, ಹೊತ್ತಾಯ್ತು. ಮುತ್ತು ಮಾವ, ಏನ್ ಮಾವ ಹಾಗೆ ನೋಡ್ತಿದ್ದೀರಾ? ಮಾವ, ಬೆಳ್ಳಿ, ನಿನ್ನ ಜೊತೆ ಇರೋ ಒಂದು ಸುಂದರವಾದ ಕನಸು ಕಾಣ್ತಾ ಇದ್ದೆ. ಅಷ್ಟರಲ್ಲಿ ನೀನು ಹೆಸರು ಮಾಡಿಬಿಟ್ಟೆ ನೋಡು. ಬೆಳ್ಳಿ, ನಿನ್ನ ಕನಸಲ್ಲಿದ್ದಕ್ಕಿಂತ ಇವಾಗ ಇನ್ನೂ ಸುಂದರವಾಗಿ ಕಾಣಿಸ್ತಿದ್ಯಾ? ಬೆಳ್ಳಿ, ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಹಾಗೆ ನೋಡ್ತಾ ಇರಬೇಕು ಅನ್ಸುತ್ತೆ. ಮಾವ, ಬೆಳಗ್ಗೆ ಎದ್ದಿದ ತಕ್ಷಣ 2 ಅಂಗೈ ನೋಡ್ಕೊಂಡು ಶ್ಲೋಕ ಹೇಳಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ ಅಂತ. ನನ್ನ ಮುಖ ನೋಡೋದಲ್ಲ. ಆ ಲಕ್ಷ್ಮೀ ಸರಸ್ವತಿ ದೇವಿ ಎಲ್ಲರೂ ನಿನ್ನ ಮುಖದಲ್ಲೇ ಇದ್ದಾರೆ. ಮಾವ, ಈಗ ನೀವು ನನ್ನನ್ನು ಹೊಗಳ್ತಾ ಕೂರೋಷ್ಟು ಸಮಯ ಇಲ್ಲ. ಅದರಿಂದ ಈಗ ನಿಮ್ಗೆ ಯಾವ ಲಾಭನೂ ಇಲ್ಲ. 2ನೇ ದಿನದ ವ್ರತಕ್ಕೆ ಹೋಗ್ಬೇಕು ಅನ್ನೋದನ್ನ ಮರ್ತು ಬಿಟ್ರಾ? ಓ ಹೌದಲ್ವಾ? ಬೆಳ್ಳಿ, ನೀನು ರೆಡಿನೇ ಆಗ್ಬಿಟ್ಯಾ? ಹಾ ಮಾವ, ನಾನು ರೆಡಿ ಆಗಿದ್ದೀನಿ. ನೀವು ರೆಡಿ ಆಗಿಬಿಟ್ರೆ ದೇವಸ್ಥಾನಕ್ಕೆ ಬೇಗ ಹೋಗ್ಬೋದು. ಅಲ್ಲ ಬೆಳ್ಳಿ, ಕಾಲು ನೋವಿತ್ತಲ್ವಾ ನಿಂಗೆ? ಇಷ್ಟೊಂದು ಕಾಲು ನೋವು ಇಟ್ಕೊಂಡು ವ್ರತ ಹೇಗೆ ಮಾಡ್ತೀಯ? ಮಾವ, ರಾತ್ರಿನೇ ನಾನು ಸ್ವಲ್ಪ ಓಡಾಡ್ತಿದ್ನಲ್ಲ, ಬೆಳಗ್ಗೆ ಹೇಳೋ ಅಷ್ಟೊತ್ತಿಗೆ ಅಷ್ಟೊಂದು ನೋವು ಇರಲಿಲ್ಲ. ಗಾಯ ಎಲ್ಲ ವಾಸಿ ಆಗೋಗಿದೆ. ನೋಡಿ, ನಾನೀಗ ಎಷ್ಟು ಆರಾಮಾಗಿ ಓಡಾಡ್ತೀನಿ. ಇಟ್ಕೊಳ್ಳಿ. ಬೆಳ್ಳಿ, ಆಶ್ಚರ್ಯ ಆಗ್ತಿದೆ. ಅಲ್ಲ, ಡಾಕ್ಟ್ರು 4 ರಿಂದ 5 ದಿನ ಬೇಕು ಓಡಾಡೋದಕ್ಕೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಆರಾಮಾಗಿ ಓಡಾಡ್ತಿದ್ಯಾ? ಬೆಳ್ಳಿ, ಇದೇನೋ ಪವಾಡನೇ ಇರಬೇಕು. ಹೌದು ಮಾವ, ಇದೊಂದು ರೀತಿ ಪವಾಡನೆ. ನೀವು ರಾತ್ರಿ ಮಹಾಸ್ವಾಮಿಗಳಿಗೆ ಮೆಸೇಜ್ ಮಾಡಿದ್ರಲ್ಲ, ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ತರ್ಚಿದ ಗಾಯ ಇರಲಿಲ್ಲ, ನೋವು ಇರಲಿಲ್ಲ, ಮಾಮೂಲಿ ಆಗಿತ್ತು. ಒಂದು ನಿಮಿಷ ಬೆಳ್ಳಿ. ಬೆಳ್ಳಿ, ನಾನು ಮಹಾಸ್ವಾಮಿಗಳಿಗೆ ರಾತ್ರಿ ಮೆಸೇಜ್ ಮಾಡಿದ್ನಲ್ಲ, ಅವ್ರು ರಾತ್ರಿನೇ ರಿಪ್ಲೈ ಮಾಡಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಬೆಳ್ಳಿ ಓಡಾಡ್ತಾಳೆ, ಅವಳು ಗುಣ ಆಗ್ತಾಳೆ ಅಂತ. ನೋಡು, ನಾನು ಗಮನಿಸೇ ಇಲ್ಲ. ನಾನು ಹೇಳಿರ್ಲಿಲ್ವಾ ಮಾವ, ಇದು ಮಹಾಸ್ವಾಮಿಯಿಂದ ಸಾಧ್ಯ ಅಂತ? ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನಿಜ ಬೆಳ್ಳಿ, ನಿನ್ನ ನಂಬಿಕೆ ತುಂಬ ಅಚಲವಾದದ್ದು, ಅಗಾಧವಾದದ್ದು. ಅದಕ್ಕೆ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿರೋದು. ಮಾವ, ಈ ನಂಬಿಕೆಗೆ ಮೂಲ ಕಾರಣನೇ ನೀವು. ನೀವು ನನ್ನ ಜೀವನದಲ್ಲಿ ಸಿಗದೆ ಹೋಗಿದ್ದಿದ್ರೆ ನನ್ನ ನಂಬಿಕೆ ಎಲ್ಲ ನುಚ್ಚು ನೂರಾಗಿ ಹೋಗ್ತಿತ್ತು.
ನಿಮ್ಮ ಜೊತೆನೇ ಆ ದೇವರು ನನ್ನ ನಂಬಿಕೆ ಶ್ರದ್ಧೆನೆಲ್ಲ ಕಾಪಾಡಿದ್ದಾನೆ. ಆ ದೇವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೀವೀಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ತಗೊಳ್ಳಿ. ಸರಿ, ನಾನು 10 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡ್ಬರ್ತೀನಿ. ನೀನು ಷಣ್ಮುಗ ಮತ್ತು ಐಶುಗೆ ರೆಡಿ ಆಗುತ್ತೆ ಕೇಳ್ಬಿಡು. ಮಾವ ದೇವಸ್ಥಾನದಲ್ಲಿ ವ್ರತದ ಸಿದ್ಧತೆ ಮಾಡಬೇಕಲ್ಲ, ಅವರಿಬ್ರು ಆಗಲೇ ಹೊರಟಾಯ್ತು. ಓ ಹಾಗಾದ್ರೆ ನಾನೇ ಲೇಟಾ? ಸರಿ, ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ನಮಸ್ತೆ ಸ್ವಾಮಿಗಳೇ. ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಿದ್ದೆ. ನೋಡಿ, 2ನೇ ದಿನದ ವ್ರತಕ್ಕೆ ಎಲ್ಲ ಸಿದ್ಧವಾಗಿದೆ. ಮುನೇಶ್ವರ, ನನ್ನ ಮುತ್ತು ಮಾವಂಗೆ ಯಾವ ಕಷ್ಟನೂ ಬರ್ತಿರೋ ಹಾಗೆ ಆಶೀರ್ವಾದ ಮಾಡು. ಬರೋ ಸಣ್ಣ ಪುಟ್ಟ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿ ಕೊಡು. ಮುತ್ತು, ಇದೇನಿದು ಮುತ್ತು? ಇಷ್ಟೊತ್ತಂಗೆ ಇಷ್ಟೊಂದು ಬಿಸಿಲಿತ್ತು, ದಿಢೀರಂತ ಮೋಡ ಎಲ್ಲ ಮುಚ್ಕೊಂಡು ಮಳೆ ಬರಾಗಿದೆ. ಎಲ್ಲ ವಿಚಿತ್ರ ಅನಿಸ್ತಾ ಇದೆ. ಷಣ್ಮುಗ, ಬೆಳ್ಳಿ ಮಳೆಲಿ ನೆನೆದಾರಾಗಿ ನೋಡ್ಕೋಬೇಕಣ, ಇಲ್ಲಾಂದರೆ ವ್ರತನೇ ಭಂಗ ಆಗುತ್ತೆ. ಸ್ವಾಮಿ ಮುನೇಶ್ವರ, ಈ ಮಳೆನ ಹೇಗಾದರೂ ಮಾಡಿ ನಿಲ್ಸಪ್ಪ. ನನ್ನ ಕೈನಲ್ಲಿರೋ ಈ ದೀಪ ಆರು ಹೋಗ್ತಾ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಮುತ್ತು, ಮಳೆ ಶುರು ಆಯ್ತು ಮುತ್ತು. ಷಣ್ಮುಗ, ಬೇಗ ಏನಾದರೂ ಮಾಡ್ಬೇಕಣ, ಇಲ್ಲಾಂದರೆ ಬೆಳ್ಳಿಗೆ ಹಚ್ಚಿರೋ ಮಣ್ಣೆಲ್ಲ ಕರ್ಗೋಗುತ್ತೆ, ದೀಪ ಆರೋಗುತ್ತೆ. ಏನಾದರೂ ಮಾಡ್ಬೇಕಣ. ತಗೋ ಐಶು, ಈ ಕಡೆ ಬಾ. ಮುತ್ತು, ದೀಪ ಆರೋಗ್ತಿದೆ ಮುತ್ತು. ಅಪ್ಪ ಮುನೇಶ್ವರ, ನನ್ನ ವ್ರತ ಭಂಗ ಆಗದೆ ಇರೋ ಹಾಗೆ ನೀನೇ ನೋಡ್ಕೋ. ಮುನೇಶ್ವರ, ಯಾಕೆ ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ನನ್ನ ಮುತ್ತು ಮಾವಂಗೆ ಬರೋ ಕಷ್ಟಗಳು ಕಮ್ಮಿ ಆಗಬೇಕು ಅಂದರೆ ನಾನು ಈ ವ್ರತನ ಮುಗಿಸ್ಲೇಬೇಕು. ನನಗೆ ನನ್ನ ಮುತ್ತು ಮಾವನ ಮೇಲಿರೋ ಪ್ರೀತಿ ನಿಜವಾದ್ದೇ ಆದರೆ, ಪವಿತ್ರವಾಗಿದ್ದೇ ಆದರೆ, ನನ್ನ ಕೈಯಲ್ಲಿರೋ ಈ ದೀಪಗಳು ಆರೋಗ್ತಿರೋ ಹಾಗೆ ನೀನೇ ನೋಡ್ಕೋಬೇಕು.
ಮನ್ಸೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ನೀನು ತೋರಿಸ್ಬಿಟ್ಟೆ. ಬೀಸೋ ಗಾಳಿ, ಸುರಿಯೋ ಮಳೆ, ಇದ್ಯಾವುದೂ ನಿನ್ನ ನಂಬಿಕೆನ ಸುಳ್ಳು ಮಾಡೋದಕ್ಕಾಗಲಿಲ್ಲ. ಚಿತ್ರಕ್ಕ, ಎಷ್ಟೇ ಕಷ್ಟಗಳು ಎದುರಾದರೂ ಇವತ್ತಿನ ವ್ರತನ ನಾನು ಸಾಂಗವಾಗಿ ಮುಗಿಸ್ದೆ. ಷಣ್ಮುಗಣ್ಣ, ಮುತ್ತು ಮಾವ, ಐಶು ಎಲ್ಲ ನನ್ನ ಬೆಂಬಲವಾಗಿ ನಿಂತು ವ್ರತನ ಕೆಡದಿರೋ ಹಾಗೆ ನೋಡ್ಕೊಂಡ್ರು. ಚಿತ್ರಕ್ಕ, ಹೇಗೋ ಮುತ್ತು ಮಾವನ ಕಷ್ಟಗಳು ಕಮ್ಮಿ ಆಗೋದಕ್ಕೆ ಹೊತ್ಕೊಂಡಿದ್ದ ಹರಕೆ ವ್ರತಗಳಲ್ಲಿ 2 ದಿನ ಮುಗಿಸಿದ್ದೀನಿ. ಈಗ ನಾಳೆ 3ನೇ ದಿನ. ನಾಳೆನೂ ಯಾವುದೇ ತೊಂದರೆ ಇಲ್ಲದೆ ವ್ರತನ ಪೂರ್ತಿ ಮಾಡೋದಕ್ಕೆ ನನಗೆ ಶಕ್ತಿ ಕೊಡಿ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೆ? ಭೈರನ್ ಬಗ್ಗೆನಾ? ಅವನು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಅವನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಬೆಳ್ಳಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬೆಳ್ಳಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅಗತ್ಯ ಏನಿದೆ ಅಮ್ಮ? ಈಗಾಗಲೇ ಅವಳು 2 ವ್ರತನ ಆರಾಮಾಗಿ ಮುಗಿಸಿದಾಳೆ. ಇನ್ನು ಉಳ್ದಿರೋದು 1ದೇ ವ್ರತ, ಅದನ್ನು ಅವಳು ಮುಗಿಸ್ತಾಳೆ. ಆಮೇಲೆ ಅಣ್ಣಂಗೆ ಬಂದಿರೋ ಕಷ್ಟ ಎಲ್ಲ ದೂರ ಆಗತ್ತೆ. ಮುಳ್ಳಿನ ಹಾಸಿಗೆ ಮೇಲೆ 1 ಗಂಟೆಗಳ ಕಾಲ ಕೂತು ವ್ರತ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ನಾಳೆ ಅವಳು ಮಾಡ್ತಿರೋ ವ್ರತಕ್ಕೆ ಯಾವುದೇ ಒಂದು ಭಂಗ ಬರದೇ ಇದ್ರೆ ಸಾಕು. ಷಣ್ಮುಗ, ನಾಳೆ ವ್ರತಕ್ಕೆ ಏನೇನು ಬೇಕು ಅಂತ ಒಂದ್ಸಲ ಫೋನ್ ಮಾಡಿ ಕೇಳ್ಕೊಂಬಿಡು. ಯಾಕೆಂದರೆ ನಾಳೆ ವ್ರತ ತುಂಬ ಕಷ್ಟ ಇದೆ. ಯಾಕೋ ಡಲ್ಲಾಗಿದೆಯಾ? ಏನಾದರೂ ಸಮಸ್ಯೆನಾ? ಸಮಸ್ಯೆ ಅಂತ ಅಲ್ಲ ಮುತ್ತು, ಕೆಲಸದವರು ಮುಳ್ಳಿನ ಹಾಸಿಗೆ ರೆಡಿ ಮಾಡಬೇಕಾದ್ರೆ ಬೆಳ್ಳಿನೇ ನೆನಪಾದ್ಲು. ಬದುಕಿನ ಪೂರ್ತಿ ಮುಳ್ಳಿನ ಹಾದಿಲೇ ತುಳಿದವಳು, ಮುಳ್ಳಿನ ಮೇಲೆ ನಡೆದವಳು. ಇನ್ನು ಮದುವೆ ಆದ್ಮೇಲಾದರೂ ಸುಖವಾಗಿರ್ತಾಳೆ, ಹೂವಿನ ಹಾಸಿಗೆ ಮೇಲೆ ಬದುಕ್ತಾಳೆ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಈಗ ಮತ್ತೆ ಮುಳ್ಳಿನ ಮೇಲೆ ಅಂದಾಗ ಏನೋ ಸಂಕಟ. ಹೌದು ಕಣ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಕರಳು ಹಿಡಿದಾಗುತ್ತೆ. ಪಾಪ ಅವಳು ಯಾಕೆ ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡಬೇಕು? ಅವಳ ಪ್ರೀತಿ, ಅವಳ ತ್ಯಾಗದ ಮುಂದೆ ನಾನೇನು ಕೊಡಬಲ್ಲೆ? ನಾನು ಚೆನ್ನಾಗಿರ್ಬೇಕು, ನನಗೆ ಆ ಕಷ್ಟನ ಬರಬಾರ್ದು ಅಂತ ಎಲ್ಲ ಕಷ್ಟನ ಅವಳ ಮೇಲೆ ಹೇಳ್ಕೊಂಡು ಒದ್ದಾಡ್ತಿದ್ದಾಳೆ ಪಾಪ. ಅಲ್ಲ ಕಣ, ಅವಳಿಗೆ ಆಸರೆ ಆಗ್ಬೇಕಾಗಿರೋ ನಾನು ಅಸಹಾಯಕನಾಗಿ ಸುಮ್ಮನೆ ನೋಡ್ಕೊಂಡು ನಿಂತಿರೋಂಥ ಪರಿಸ್ಥಿತಿ ಬಂದಿದೆ ಕಣ. ಮತ್ತು ನಾಳೆ ಮಾಡೋ ವ್ರತದ ಬಗ್ಗೆ ಕೇಳಿದಾಗ ಒಂದು ಕ್ಷಣ ಎದೆ ಚೆಲ್ಲಂತು. ಆ ವ್ರತ ಆ ಕಾಲದಲ್ಲಿ ಭೀಷ್ಮಾಚಾರ್ಯಗಳು ಬಾಣದ ಮೇಲೆ ಮಲಗಿದ ಹಾಗೆ. ಈ ಥರ ವ್ರತ ಕಟ್ಲೆ ಮುನೀಶ್ವರ ದೇವಸ್ಥಾನದಲ್ಲಿ ಇತ್ತೀಚೆಗೆ ನಡೆದೇ ಇಲ್ವಂತೆ. ನನಗೆ ಏನೇ ಕಷ್ಟ ಬಂದರೂ ನಾನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ ಕಣೋ. ನಾನು ಸಿದ್ಧವಾಗಿದ್ದೀನಿ. ಆದರೆ ಬೆಳ್ಳಿ, ಈ ವ್ರತ ತುಂಬ ಕಷ್ಟವಾಗಿದೆ. ಈ ವ್ರತ ಮಾಡಬೇಡ ಅಂತ ಹೇಳಿದ್ರೆ ಅವಳು ಕೇಳ್ತಾಳ? ಕೇಳಲ್ಲ. ಈಗ ನನಗಿರೋ ಒಂದೇ ದಾರಿ ಅಂದರೆ ಅವಳಿಗೆ ಏನು ಕಷ್ಟ ಆಗದೆ ಇರಲಿ ಅಂತ ದೇವರಲ್ಲಿ ಕೇಳ್ಕೋಬೇಕು ಅಷ್ಟೇ. ಮಾವ, ಇಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೀರಾ? ಮಲ್ಕೊಳ್ಳಿ, ಬನ್ನಿ. ಇಲ್ಲ ಬೆಳ್ಳಿ, ನಂಗೆ ನಿದ್ದೆ ಬರ್ತಿಲ್ಲ. ನಾಳೆ ವ್ರತದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೆ. ಬೆಳ್ಳಿ, ನೀನು ಮಾಡಕ್ಕೆ ಹೊರಟಿರೋ ವ್ರತ ಸಾಮಾನ್ಯವಾದದ್ದಲ್ವಂತೆ. ಅಲ್ಲ ಬೆಳ್ಳಿ,
ಮುಳ್ಳಿನ ಹಾಸಿಗೆ ಮೇಲೆ ಕೂತ್ಕೊಳ್ತು ಅಂದ್ರೆ ಹೇಗೆ ಬಿಡ್ಲಿ? ಷಣ್ಮುಖ ಚಿಕ್ಕಮ್ಮ ಎಲ್ಲರೂ ಹೇಳ್ತಿದ್ರು ಇದು ತುಂಬಾ ರಿಸ್ಕ್ ಅಂತ. ಮಾವ, ನಾಳೆ ಮಾಡ್ತಿರೋ ವ್ರತ ತುಂಬ ಅಪಾಯಕಾರಿಯಾದ್ದು ಅಂತ ನನಗೆ ಗೊತ್ತು. ಆದರೆ ಅದೆಷ್ಟೇ ಅಪಾಯಕಾರಿಯಾಗಿದ್ರೂ ನಾನು ಅದನ್ನು ಮಾಡಲೇಬೇಕು. ನಾನು ಈ ವ್ರತ ಮಾಡೋದ್ರಿಂದ ನಿಮಗೆ ಬರೋ ಕಷ್ಟಗಳಲ್ಲಿ ಎಳ್ಳಷ್ಟಾದರೂ ಕಮ್ಮಿ ಆದರೆ ನಾನು ನಿಮ್ಮ ಹೆಂಡತಿ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದು ಅಲ್ಲದೆ ಮಹಾಸ್ವಾಮಿಗಳೇ ಹೇಳಿದಾರಲ್ಲ, ಎಷ್ಟೇ ಕಷ್ಟ ಬಂದರೂ ವ್ರತನ ಮಾಡಿ ಮುಗಿಸ್ಲೇಬೇಕು ಅಂತ. ನಾನು ಈಗಾಗಲೇ ಸಂಕಲ್ಪ ಮಾಡಾಗಿದೆ. ಈಗ ಇದರಲ್ಲಿ ಯೋಚನೆ ಮಾಡೋವಂಥದ್ದು ಏನಿದೆ ಮಾವ? ನಾನಿಷ್ಟು ಕಷ್ಟಪಟ್ಟು ಈ ವ್ರತ ಮಾಡಿದ್ರೆ ಮಾತ್ರ ನಿಮಗೆ ಬರೋ ಕಷ್ಟಗಳು ಕಮ್ಮಿ ಆಗೋದು. 2 ದಿನದ ವ್ರತನ ಹೇಗೆ ಮುಗಿಸಿದ್ನೋ ಹಾಗೆ ಎಷ್ಟೇ ಕಷ್ಟ ಬಂದರೂ ನಾಳೆನೂ ವ್ರತ ಮಾಡಿ ಮುಗಿಸ್ತೀನಿ. ಮೇಲಾಗಿ ನಾನು ಇದನ್ನು ಸ್ವಪ್ರೇರಣೆಯಿಂದ ಮಾಡ್ತಿರೋದು. ನೀವು ನನಗೆ ಯಾವ ಒತ್ತಾಯನೂ ಮಾಡಲಿಲ್ವಲ್ಲ. ಇನ್ನು ಯೋಚನೆ ಮಾಡಿದ್ದು ಸಾಕು ಮಾವ. ಎಲ್ಲ ಆ ಮುನೇಶ್ವರಂಗೆ ಬಿಟ್ಬಿಡಿ. ನೀವು ನೆಮ್ಮದಿಯಾಗಿರಿ. ನಾಳೆನೂ ನನ್ನ ವ್ರತನ ಸಾಂಗವಾಗಿ ಮುಗಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಮುನೇಶ್ವರ, ಮಹಾಸ್ವಾಮಿಗಳು ಹೇಳಿದ ಥರನೇ 2 ದಿನದ ವ್ರತನ ಸಾಂಗವಾಗಿ ಮುಗಿಸಿದ್ದೀನಿ. ಆದರೆ ನಾನು 2 ದಿನ ಪಟ್ಟಿದ್ದ ಶ್ರಮ ಎಲ್ಲ ಇವತ್ತಿನ ಪ್ರತಿಫಲದ ಮೇಲೆ ನಿಂತಿದೆ. ಇವತ್ತು ಮಾಡೋ ವ್ರತನೂ ಪೂರ್ತಿಗೊಂಡ್ರೆ ಮಾತ್ರ ಮತ್ತು ಮಾವಾಗ ಬರೋ ಕಷ್ಟಗಳೆಲ್ಲ ಕಮ್ಮಿ ಆಗೋದಕ್ಕೆ ಸಾಧ್ಯ. ಅಮ್ಮ